ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಪೆರೋಲೆ ಪೌಡರ್ ಬಗ್ಗೆ ತಿಳಿಸ್ಕೊಡ್ತೀನಿ ರೀ. ಪೆರೋಲೆ ಪೌಡರ್ ಅಂದ್ರೆ ಏನು, ಯಾವ ಸಮಸ್ಯೆದ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ, ಇದ್ರೊಳಗೆ ಘಟಕ ದ್ರವ್ಯ ಏನಿರ್ತೈತಿ, ಯಾವ ರೀತಿ ಇದನ್ನು ಉಪಯೋಗ ಮಾಡಬೇಕು, ಎಷ್ಟು ದಿನ ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ ಏನು, ಯಾರು ಇದನ್ನು ಬಳಸಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಪೆರೋಲೆ ಪೌಡರ್ ಏನಿದೆ ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಯಾವುದೇ ರೀತಿ ತ್ವಚಾ ಸಂಬಂಧಿತ ಪ್ರಾಬ್ಲಮ್ ಆಗೈತೆ ಅಂದ್ರೆ ಅಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ ಡಾಕ್ಟರ್. ಉದಾಹರಣೆಗೆ ನಿಮ್ಮ ಮಕ್ಕದಾಗ ಪಿಂಪಲ್ಸ್, ಅದಕ್ಕೆ ಯಾಕನೆ ಅಂತ ಕರೆದಿರ್ತೀವಿ ರೀ, ಪಿಂಪಲ್ಸ್ ಸಮಯದಾಗ ಇದನ್ನ ಉಪಯೋಗ ಮಾಡ್ತಾರೆ. ಇಲ್ಲ ನಿಮ್ಮ ಮಗದ ಬ್ಲೆಮಿಶ್ ಅಂದ್ರೆ ಭಂಗ ಆಗಿರ್ತೈತಲ್ರಿ, ಮುಖದ ಎಡಗಡೆ ಭಾಗದಾಗ ಬಲಗಡೆ ಭಾಗದಾಗ ಹಣಿ ಮೇಲೆ ಸುಟ್ಟಂಗ ಅದು ಭಂಗಿನ ಕಲಿ ಕುಂತು ಬಿಟ್ಟಿರ್ತಾವ, ಅದನ್ನ ಕಡಿಮೆ ಮಾಡ್ಲಿಕ್ಕೆ. ಇಲ್ಲ ತ್ವಚ ಸ್ವಲ್ಪ ಮುದುಡಿ ಆದಂಗೆ ಅನ್ಸಾವಂತೈತಿ, ಲೈನ್ ಬರಾಕುಂತ ತ್ವಚದಾಗ ಅಂದ್ರೆ ಅದನ್ನ ಟೈಟ್ ಮಾಡ್ಲಿಕ್ಕೆ ಇದ್ರ ಉಪಯೋಗ ಮಾಡ್ತಾರೆ. ಇಲ್ಲ ನಿಮ್ಗೆ ಎಲ್ರಿ ಯಾವಾಗಾರ ಬಿದ್ದಿರಿ, ಇಲ್ಲ ಯಾರು ಹೊಡೆದಾರ ಅಲ್ಲಿ ಗಾಯ ಆಗಿತ್ತು, ಅದು ಗಾಯ ವಾಸಿ ಆಗಿದೆ, ಈಗ ಇದ್ರ ಕಲೆ ಕುಂತಿದೆ ಅಂದ್ರೆ ಆ ಕಲೆ ಸ್ವಲ್ಪ ಡಿಮ್ ಮಾಡ್ಲಿಕ್ಕೆ ಇದನ್ನ ಉಪಯೋಗ ಮಾಡ್ತಾರ. ಇಲ್ಲ ಮಗದ ಬ್ಲ್ಯಾಕ್ ಹೆಡ್ಸ್ ಆಗ್ಯಾವ ಅಂದ್ರೆ ಅದನ್ನ ಉಪಯೋಗ ಮಾಡ್ತಾರ್ರಿ. ಘಟಕ ದ್ರವ್ಯ ಬೇಕಂದ್ರೆ ನೋಡ್ರಿ, ಪ್ರತಿ 10 ಗ್ರಾಮ್ ಪೆರೋಲೆ ಪೌಡರ್ ಏನಿದೆ ಅದರೊಳಗಡೆ ನಿಂಬ 3 ಗ್ರಾಮು, ಲೋಧ್ರ 1.5 ಗ್ರಾಮು, ಹರಿದ್ರ 1.2 ಗ್ರಾಮು, ದಾರುದ್ರ 1. ಅರಿಸ್ತತ 1.2 ಗ್ರಾಮ್, ರತಂಜಲಿ 0.5 ಗ್ರಾಮ್, ಸುಖದ 0.5 ಗ್ರಾಮ್, ಎಷ್ಟಿ ಮಧು 0.5 ಗ್ರಾಮ್, ಮಂಜಿಷ್ಟ 0.5 ಗ್ರಾಮ್, ಮಿಂಧೋಲ್ 250 mg, ಮಾಯು 250 mg, ವಜ್ 100 mg. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿ ತಯಾರು ಮಾಡಿರ್ತಾರೆ. ಈಗ ಯಾವ ರೀತಿ ಇದನ್ನ ಯೂಸ್ ಮಾಡ್ಬೇಕು ನೋಡ್ರಿ, 2 ಮೆಥಡ್ ಹೇಳ್ಕೊಡ್ತೀನಿ. ಒಂದೇದು ನೋಡ್ರಿ, ಸಣ್ಣದೊಂದು ಬಟ್ಲ ತೋರಿ, ಬಟ್ಟಲ್ದಾಗ 1 ಚಮಚೆ ಪೆರೋಲೆ ಪೌಡರ್ ಹಾಕೋರಿ, ಮತ್ತು ಅದರೊಳಗೆ ಗುಲಾಬ್ ಜಲ್, ರೋಸ್ ವಾಟರ್ ಅಂತ ಕರಿತೀವಲ್ಲ ಅದನ್ನು ಸ್ವಲ್ಪ ಹಾಕೋರಿ. ಹಾಕೊಂಡಾದ್ಮೇಲೆ ಚಂದಾಗಿ ಅದನ್ನು ಒಂದು ಪೇಸ್ಟ್ ಮಾಡ್ಕೊಂಬಿಡ್ರಿ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ಮಖಕ್ಕೆ ಹಚ್ಕೊಂಡು ಅರ್ಧಲಿಂತ್ರ 1 ತಾಸು ವೇಟ್ ಮಾಡಿರಿ. ಅದಾದ್ಮೇಲೆ ಮಖ ತಗೊಂಬಿಟ್ರಿ. ಈಗ ಎರಡನೇ ರೀತಿ ಯಾವ ರೀತಿ ಹಚ್ಕೋಬೇಕಂದ್ರೆ, ಒಂದು ಬಟ್ಲ ತೋರಿ, ಬಟ್ಟಲ್ದಾಗ 1 ಚಮಚೆ ಪೆರೋಲೆ ಪೌಡರ್ ತೋರಿ, ಅದಾದ್ಮೇಲೆ ಅದ್ರಾಗ ಮೊಸರು ಹಾಕೋರಿ. ಮೊಸರು ಹಾಕೊಂಡಿದ್ದು ಅದನ್ನ ಚಂದ ಒಂದು ಪೇಸ್ಟ್ ಮಾಡ್ಕೊರಿ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಮಖಕ್ಕೆ ಹಚ್ಕೊಂಡು ಅರ್ಧ 1 ತಾಸು ವೇಟ್ ಮಾಡಿರಿ. ಅದಾದ್ಮೇಲೆ ತೊಳ್ಕೊಂಬಿಡ್ರಿ. ಸೊ ನೋಡ್ರಿ, 2 ರೀತಿ ಕೂಡ ನೀವು ಇದನ್ನ ಉಪಯೋಗ ಮಾಡ್ಬೋದು. ಇದನ್ನ ನೀವು ದಿನಕ್ಕೆ 1 ಹೊತ್ತು ಇಲ್ಲ ದಿನಕ್ಕೆ 2 ಹೊತ್ತು ಕೂಡ ಉಪಯೋಗ ಮಾಡ್ಬೋದು. ಇದನ್ನ ಪುರುಷರು ಮಹಿಳೆಯರು ಇಬ್ರು ಉಪಯೋಗ ಮಾಡ್ಬೋದ್ರಿ. ಎಷ್ಟು ದಿನ ಉಪಯೋಗ ಮಾಡಬೇಕು? ಸೊ ನೋಡ್ರಿ, ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಯಾವ ಸಮಸ್ಯೆ ಕೊಡಕ್ಕೆ ಕುಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಉಪಯೋಗ ಮಾಡಕ್ಕೆ ಹೇಳೋ ಅಷ್ಟು ದಿನ ಉಪಯೋಗ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ಡಾಕ್ಟರ್ ಇದ್ರ ಜೊತೆ ನಿಮ್ಗೆ ಕೆಲವೊಂದಿಷ್ಟು ಬೇರೆ ಮೆಡಿಸಿನ್ಸ್ ಕೂಡ ಕೊಟ್ಟಿರ್ತಾರೆ. ಇದನ್ನ 1 ತಿಂಗಳು ಉಪಯೋಗ ಮಾಡಕ್ಕೆ ಹೇಳ್ಯಾರ, 1 ತಿಂಗಳ ಇಲ್ಲ 2 ತಿಂಗಳ 3 ತಿಂಗಳ ಡಾಕ್ಟರ್ ಹೇಳಿದ ಪ್ರಕಾರ ಉಪಯೋಗ ಮಾಡ್ರಿ. ಇದ್ರಲ್ಲಿ ಏನು ಸೈಡ್ ಎಫೆಕ್ಟ್ ಆಗುತ್ತೆ? ಸೊ ನೋಡ್ರಿ, ಕೆಲವೊಂದಿಷ್ಟು ಜನರಲ್ಲಿ ಇದನ್ನ ಹಚ್ಕೊಂಡು ಬಿಟ್ಲೆ ಸ್ಕಿನ್ನಾಗ ಸ್ವಲ್ಪ ಇರಿಟೇಷನ್ ಆಗ್ಬೋದು, ಸ್ಕಿನ್ ಉರಿ ಅನಿಸ್ಬೋದು, ಸ್ಕಿನ್ನಾಗ ಬಹಳ ಜಾಸ್ತಿ ಕೆರೆತ ಬರೋದು, ಸ್ಕಿನ್ ಕೆಂಪಾಗ್ಬೋದು. ಈ ರೀತಿ ಸೈಡ್ ಎಫೆಕ್ಟ್ಸ್ ಎಲ್ಲ ಆಗ್ಬೋದ್ರಿ. ಎಲ್ಲರಿಗೆ ಆಗಂಗಿಲ್ಲ. ಕಾಂಟ್ರಾ ಇಂಡಿಕೇಶನ್, ಯಾರಿದ್ರ ಉಪಯೋಗ ಮಾಡಬಾರ್ದು. ಇದ್ರೊಳಗೆ ಏನು ನಾ ಘಟಕ ದ್ರವ್ಯ ಹೇಳ್ಕೊಟ್ಟಿನಿ, ಯಾವುದೇ ಘಟಕ ದ್ರವ್ಯ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗಿದೆ ಅಂದ್ರೆ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮ್ಗೆ 125 ರೂಪಾಯಿದಾಗ 30 ಗ್ರಾಮದ್ದು ಬಾಕ್ಸ್ ಸಿಗ್ತೈತ್ರಿ ಪ್ಯಾರೋಲೆ ಪೌಡರ್ದು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ಅನ್ಕೊಂತೀನಿ. ವಿಡಿಯೋದಾಗ ನಾನು ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ಲ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್ರಿ. ಈ ವಿಡಿಯೋ ನೋಡಾದ್ಮೇಲೂ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಾಗೂ ತಿಳಿಸ್ಕೊಟ್ಟಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಇರಲಾರ್ದ ತೊಗೊಳಕ್ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.